ಕೇಳು ರಾಮ, ನಿನಗೆ ಏನು ಬೇಕು? ನಿಮ್ಮ ದರ್ಶನ ಭಾಗ್ಯವಾಯ್ತಲ್ಲ, ಇದನ್ ಬಿಟ್ಟು ಬೇರೆ ಏನ್ ಬೇಕಾಗಿದೆ ನನಗೆ? ನನ್ನನ್ನ ಕ್ಷಮಿಸಿ ಅಮ್ಮ. ನನಗೆ ಗೊತ್ತಿರ್ಲಿಲ್ಲ ನಿಮ್ ದರ್ಶನ ಭಾಗ್ಯ ಇಷ್ಟು ಬೇಗ ಸಿಗುತ್ತೆ ಅಂತ. ನಾನ್ ಕೇಳ್ಪಟ್ಟೆ ಸಾಕಷ್ಟು ವರ್ಷಗಳ ತಪಸ್ಸಿನ ನಂತರ ನಿಮ್ಮ ದರ್ಶನ ಭಾಗ್ಯ ಆಗತ್ತೆ ಅಂತ. ಆದ್ರೆ ನನ್ಗಂತೂ ನೀನು ನಿನ್ನ ಹಿಂದಿನ ಜನ್ಮದಿಂದ ಆವಾಹನೆ ಮಾಡುತ್ತಿರುವೆ. ಈ ಜನ್ಮದಲ್ಲಂತೂ ನೀನು ಕೇವಲ ಅದರ ಅಂತಿಮ ಅಂಶವನ್ನ ಪೂರ್ಣಗೊಳಿಸಿದೆ. ನನ್ನನ್ನು ಪ್ರಸನ್ನಗೊಳಿಸಿರುವೆ. ನಾನು ಬರಲೇಬೇಕಾಯಿತು ರಾಮ. ನನ್ ಮುಂದೆ ಬರೋದಾದ್ರೆ ಇದೇ ರೂಪದಲ್ಲಿ ಬನ್ನಿ. ಮಹಾಕಾಳಿ ರೂಪದಲ್ಲಿ ಬಂದ್ರೆ ಈ ಬಾಲಕನ್ ಪರಿಸ್ಥಿತಿ ಏನಾಗ್ಬೇಡ. ನೋಡಿ ತಾಯಿ, ಭಯಕ್ಕೆ ನನ್ನ ಕೈಯೆಲ್ಲ ಮತ್ತೆ ಮೈಯೆಲ್ಲ ಹೇಗೆ ಭಯಕ್ಕೆ ನಡುಗ್ತಾ ಇದೆ, ನೀವೇ ನೋಡಿ. ಯಾವ ವಿಷಯಕ್ಕೆ ಭಯ ರಾಮ? ನನ್ನ ಆ ರೂಪದಿಂದ ಭಯಭೀತರಾಗುವವರು ಪಾಪ ಮಾಡಿರುವಂಥವರು. ನಿಶ್ಚಲ ಹಾಗೂ ಪರಿಪೂರ್ಣ ಭಕ್ತರಿಗೆ ನನ್ನಿಂದ ಎಂಥ ಭಯ? ಮತ್ತೆ ಭಯ ಪಡಿಸ್ಬೇಡಿ ಅಮ್ಮ, ನಿಮ್ ಮಕ್ಕಳು ನಾವೆಲ್ಲ. ಮತ್ತೆ ನಾನು ಇಲ್ಲಿ ತನಕ ಕೆಲವೊಂದು ಪ್ರಸಂಗಗಳಲ್ಲಿ ನೋಡಿದ್ದೆ, ಮತ್ತೆ ಮೂರ್ತಿ ಸ್ವರೂಪದಲ್ಲಿ ನೋಡಿದ್ದೆ. ನೀವು ನಿಮ್ ಚಿತ್ರಗಳಿಗಿಂತ ಅಧಿಕ ಮಮತಾಮಯ್ಯ ಅಮ್ಮ. ಕ್ಷಮಿಸಿ ಅಮ್ಮ, ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳೋಕೆ ಸ್ವಲ್ಪ ಮುಜುಗರ ಆಗ್ತಿದೆ. ನೀವು ನನಗೆ ಪ್ರಾಣದ ಭಿಕ್ಷೆ ಕೊಟ್ರೆ ನಾನ್ ನಿಮಗೆ ಪ್ರಶ್ನೆ ಕೇಳೋ ದುಸ್ಸಾಹಸನ ಮಾಡ್ತೀನಿ. ಕೇಳು ರಾಮ, ಏನು ಕೇಳಬೇಕೆಂದಿರುವೆ? ಏನಿಲ್ಲ, ಅದೇನಂದ್ರೆ ನಿಮ್ಮ ವಿಶಾಲ ಮತ್ತೆ ವಿರಾಟ ರೂಪ ಇದೆ. ಸಾಮಾನ್ಯ ಜನಗಳಿಗಂತೂ ನೆಗಡಿ ಶುರು ಆಯ್ತು ಅಂದ್ರೆ ಅವ್ರಿಗೆ ಒಂದು ಮೂಗನ ಸಂಭಾಳಿಸೋಕೆ ತುಂಬಾ ಕಷ್ಟಪಡ್ತಾರೆ. ನಿಮಗಂತೂ ತುಂಬಾ ಮುಖಗಳಿದೆ, ಸಾಕಷ್ಟು ಮೂಗುಗಳಿದೆ. ಒಂದ್ ವೇಳೆ ನಿಮಗೂ ನೆಗಡಿ ಆದ್ರೆ ನೀವು ಆ ಮೂಗನೆಲ್ಲ ಹೇಗ್ ಸಂಭಾಳಿಸ್ತೀರಾ? ಅಮ್ಮ ನಗ್ತಾ ಇದ್ದಾರೆ, ಅಮ್ಮ ನಗ್ತಾ ಇದ್ದಾರೆ. ಅಮ್ಮ ಜೈ ಜೈ ಮಾತಾ, ಜೈ ಜೈ ಮಾತಾ. ಬಹುಶಃ ನಾನು ಈ ಸೃಷ್ಟಿಯಲ್ಲಿ ಮೊದಲನೇ ಸೌಭಾಗ್ಯಶಾಲಿ ವ್ಯಕ್ತಿ ಅನ್ಸುತ್ತೆ ನೀವ್ ಈ ತರ ನಗ್ತಾ ಇರೋದನ್ನ ನೋಡ್ತಾ ಇರೋದಮ್ಮ. ನಿನ್ನ ಪ್ರಶ್ನೆಗಳಿಗೆ ನಾನು ಏನೆಂದು ಉತ್ತರಿಸಲಿ ರಾಮ? ಇಂಥ ಪ್ರಶ್ನೆಯಂತೂ ನಿನ್ನಂಥ ನಿಷ್ಕಪಟ ನಿಷ್ಪಾಪ ಭಕ್ತರೇ ಕೇಳಲು ಸಾಧ್ಯ. ಮತ್ತು ನಾನಂತೂ ಅದರ ಬಗ್ಗೆ ಯೋಚಿಸಿಯೇ ಇಲ್ಲ. ಈ 2 ಬಟ್ಟಲಿನಿಂದ ಒಂದನ್ನು ತೆಗೆದುಕೋ ರಾಮ. ಈ 2 ಬಟ್ಟಲಿನಲ್ಲಿ ನನ್ನ ಒಂದೊಂದು ವರದಾನವಿದೆ. ಬಲಗೈಯ ಬಟ್ಟಲಿನಲ್ಲಿರುವಂತಹ ಮೊಸರು, ಇದರಲ್ಲಿ ಧ್ಯಾನದ ಭಂಡಾರವಿದೆ. ಎಡಗೈಯ ಬಟ್ಟಲಿನಲ್ಲಿರುವಂತಹ ಹಾಲಿನಲ್ಲಿ ಐಶ್ವರ್ಯ ಮತ್ತು ಸಂಪತ್ತಿದೆ. ಯಾವುದು ಬೇಕಾದರೂ ತೆಗೆದುಕೋ. ನೀನು ಕ್ಷಮಿಸಿ ಅಮ್ಮ, ಕ್ಷಮಿಸಿ. ಆದ್ರೆ ನೀವೇ ಯೋಚನೆ ಮಾಡಿ ಅಮ್ಮ, ನಾನು ಐಶ್ವರ್ಯ ಸಂಪತ್ತನ್ನ ಸೇವಿಸಿದ್ರೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಅಲ್ವಾ? ಜ್ಞಾನನೇ ಇಲ್ಲದೆ ಇರೋ ಐಶ್ವರ್ಯ ಸಂಪತ್ತು ಏನಕ್ಕೆ? ಒಂದ್ ವೇಳೆ ಜ್ಞಾನದ್ದೇ ಮೊದಲು ಕುಡ್ದಿದ್ರೆ ಆ ಜ್ಞಾನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಅದರಿಂದ ದರಿದ್ರ ಮತ್ತೆ ಬಡತನದಿಂದ ಸತ್ತು ಹೋಗ್ತಿದ್ದೆ. ನನಗೆ ಸಿಕ್ಕಿದ್ರೆ 2 ಒಟ್ಟಿಗೆ ಸಿಗ್ಬೇಕಮ್ಮ, ಇಲ್ಲಾಂದ್ರೆ 2 ಕೂಡ ನಿರರ್ಥಕ. ನೀನು ಚಾಲಾಕಿಯಲ್ಲವೇ ರಾಮ? ಮತ್ತು ಬುದ್ಧಿವಂತ ಕೂಡ. ಸರಿ ರಾಮ,
ಇಂದು ನಾನು ನಿನಗೆ ಧನ ಹಾಗೂ ಬುದ್ಧಿ ಎರಡರ ವರದಾನ ನೀಡುವೆ. ಸಮಸ್ತ ವೇದ ಪುರಾಣ ಉಪನಿಷತ್ತು ಶಾಸ್ತ್ರಗಳ ಧ್ಯಾನ ಭಂಡಾರವಾಗು. ಜೀವನ ಪರ್ಯಂತ ಧನ ಹಾಗೂ ಐಶ್ವರ್ಯ ನಿನ್ನ ಜೊತೆಯಲ್ಲಿರುತ್ತವೆ. ಮುಂಬರುವ ಕಾಲದಲ್ಲಿ ತೆನಾಲಿ ಗ್ರಾಮ ನಿನ್ನಿಂದ ಪ್ರಸಿದ್ಧವಾಗುತ್ತದೆ. ಹೋಗು ರಾಮ, ನನ್ನ ಆಶೀರ್ವಾದ ಸದಾ ನಿನ್ನೊಂದಿಗಿರುತ್ತದೆ. ಕಲ್ಯಾಣವಾಗಲಿ. ಒಂದು ವಿಚಾರ ನೆನಪಿರಲಿ, ಫಲ ಬೇಕೆಂದಿದ್ದರೆ ನೀನು ಮೊದಲು ಬುಡದ ಬಗ್ಗೆ ಯೋಚಿಸಬೇಕು. ಬುಡ ಗಟ್ಟಿಯಾಗಿದ್ದರೆ ಫಲ ತಾನಾಗಿಯೇ ಸಿಗುತ್ತದೆ. ಇಲ್ಲಿ ಕೇಳಿ ಅಣ್ಣ, ಒಂದು ಕೆಲಸ ಮಾಡಿ. ಈ ತರಕಾರಿಲಿ ತುಂಬ ಹಳೇದು ಮತ್ತೆ ಹಾಳಾಗಿರೋದನ್ನೆಲ್ಲ ಅಲ್ಲಿರೋ ಆ ಚೀಲಕ್ಕೆ ಹಾಕಿ. ಮತ್ತೆ ಸ್ವಲ್ಪ ಬೇಗ ಮಾಡಿ, ಯಾಕೆ ಅಂದರೆ ಜಾಸ್ತಿ ಸಮಯ ಇಲ್ಲ ನನ್ನ ಹತ್ರ. ಈಗಲೇ ತುಂಬಿಕೊಡ್ತೀನಿ. ಇಲ್ಲಿ ನೋಡಿ ಎಷ್ಟು ಹಾಳಾಗಿದೆ ಇದು. ಇದನ್ನು ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದನ್ನು ಹಾಕಿ. ತಗೊಳ್ಳಿ, ನೀವು ಕೇಳ್ದಂತ ಹಳೆ ಕೆಟ್ಟೋಗಿರೋ ತರಕಾರಿಗಳು. ಓ, ಒಳ್ಳೇದೇ ಆಯ್ತು. ಒಂದ್ ಕೆಲಸ ಮಾಡಿ, ಈ ತರಕಾರಿನೆಲ್ಲ ಪಕ್ಕಕ್ಕಿಡಿ. ಮತ್ತೆ ಈ ತರಕಾರಿನಲ್ಲಿ ಯಾವ್ದೆಲ್ಲ ತುಂಬಾ ಚೆನ್ನಾಗಿದೆಯೋ ಅದಕ್ಕೆ ಎಷ್ಟಾಗತ್ತೆ ಹೇಳಿ. ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ. ಹಾಳಾಗೋಗು, ನಾನ್ ನಿನಗೆ ತರಕಾರಿ ಕೊಡಲ್ಲ. ಅಯ್ಯೋ, ಹಾಗೇಗಾಗತ್ತೆ? ನಾನ್ ತರಕಾರಿನ ತಗೊಂಡು ಹೋಗ್ತೀನಿ. ಹೌದಾ? ಅದ್ ಹೆಂಗ್ ತಗೊಂಡ್ ಹೋಗ್ತೀಯಾ? ಕೈ ಹಾಕು ನೋಡೋಣ. ಹೌದಾ? ಇದೇ ಮಾತಾ? ನೋಡು, ಇದು ನಿನ್ನ ತರಕಾರಿ. ಈಗ ಏನ್ ಮಾಡ್ತೀಯ ಮಾಡ್ಕೊ. ನೋಡು ಪಂಡಿತ, ನಾನು ಹೇಳ್ತಾ ಇದ್ದೀನಿ, ನೀನು ನನ್ನ ತರಕಾರಿಗೆ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ. ಇದೇ ಮಾತಾ? ಇಲ್ಲಿ ನೋಡು, ಇದು ನಿನ್ನ ತರಕಾರಿ. ಇದನ್ನ ನಾನು ಕೈಯಲ್ಲೂ ಮುಡ್ದೆ, ನನ್ ಕೂತ್ಕೆಗೂ ಹಾಕೊಂಡೆ. ಈಗ ಏನ್ ಮಾಡ್ತೀಯ? ಮಾಡು ಮಾಡು. ಇನ್ನೊಂದ್ ತರಕಾರಿಗೆ ಏನಾದ್ರೂ ಕೈ ಹಾಕು, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನ್ ನಿನ್ನ ಇನ್ನೊಂದ್ ತರಕಾರಿನೂ ಮುಡ್ತೆ. ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ. ಯಾಕೆ ಮಾತ್ ನಿಲ್ಸ್ಬಿಟ್ಟೆ? ನನ್ನ ರುದ್ರ ರೂಪನ ನೋಡಿ. ಅಯ್ಯೋ, ಅಲ್ಲಿ ನೋಡಿ, ಏನಾಯ್ತು ನೋಡಿ ಅಣ್ಣ ನೀವು. ಅಯ್ಯೋ ಅಣ್ಣ, ನಿಂತ್ಕೊಳ್ಳಿ. ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ.
ಈ ತರ ದೃಶ್ಯ ಮತ್ತೆ ನೋಡಕ್ ಸಿಗಲ್ಲ. ಪೂರ್ತಿ ಕೆಸರಲ್ಲಿ ಬಿದ್ದಿದ್ದಾನೆ. ದೂರ ನಿಲ್ಲು ದುರಾಚಾರಿ. ನಿನಗೆ ಗೊತ್ತಾ ನೀನು ಯಾರೊಂದಿಗೆ ಹೀಗೆ ಪ್ರವರ್ತಿಸಿದ್ಯಾ ನೀನು ಅಂತ? ಕ್ಷಮಿಸಿ ಮಹಾಶಯರೇ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಏನು ಅಪಹಾಸ್ಯ ಮಾಡ್ತಿದ್ಯಾ? ಯಾರು ನಿಂತಿರೋದು ಗೊತ್ತಾ ನಿನ್ನ ಮುಂದೆ? ಕ್ಷಮಿಸಿ ಮಹಾಶಯರೇ, ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ಎದುರುಗಡೆ ಯಾರಿದ್ದಾರೆ ಅಂತ. ಅಷ್ಟು ಕೆಸರು ತುಂಬಿಕೊಂಡಿದೆ ನಿಮ್ಮ ಮುಖದಲ್ಲಿ. ಅಷ್ಟಕ್ಕೂ ಯಾರು ನೀವು? ಅವರು ನಾವೇ. ಯಾರ ಅಲೌಕಿಕ ವ್ಯಕ್ತಿತ್ವಕ್ಕೆ ಆ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾಗುವನೋ ನಾವೇ. ಪಂಡಿತರಲ್ಲಿ ಪಂಡಿತನು, ಮಹಾಪಂಡಿತ ನಾಥಾಚಾರ್ಯ. ನಿನಗೆ ಗೊತ್ತಿದ್ಯಾ ಈ ಪಂಡಿತನಿಗೆ ನೀನೀಗೇನ್ ಮಾಡಿದೆ ಅಂತ? ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ಪಂಡಿತ್ರೆ. ನನ್ನನ್ನ ಕ್ಷಮಿಸಿ ಮಹಾಶಯರೇ. ನೀವು ದೊಡ್ಡವರಾದ್ಮೇಲೆ ನಾನಂತೂ ಸಣ್ಣವನಾಗಲ್ಲ ಅಲ್ವಾ? ನಿನ್ನ ಕುಟುಂಬ ಏನೇನು ಅನುಭವಿಸ್ತಾ ಇದೆ ಅಂತ ಆ ಸಾಹುಕಾರ ಇವ್ರ ಎತ್ತುಗಳನ್ನ ಕಿತ್ಕೊಂಡ್ಬಿಟ್ಟಿದ್ದ. ಈಗ ಹೇಳ್ತಿದ್ದಾನೆ ಒಂದೇ ಒಂದಿನದಲ್ಲಿ ಭೂಮಿನೆಲ್ಲ ಉಳುಮೆ ಮಾಡಿ ಬೆಳೆ ಬೆಳಿದೇನೆ ಅವ್ನ್ ಸಾಲನ ತೀರಿಸ್ಲಿಲ್ಲ ಅಂತಂದ್ರೆ ಇವ್ರ ಮನೇನು ಕಿತ್ಕೊಂಡ್ಬಿಡ್ತಾನಂತೆ. ಎಂಥ ಅಧರ್ಮಿ! ನಿನಗೆ ಗೊತ್ತು ತಾನೆ ಗುಂಡಪ್ಪನ ತಂದೆ ಆರೋಗ್ಯ ಇತ್ತೀಚೆಗೆ ಎಷ್ಟು ಹಾಳಾಗಿದೆ ಅಂತ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಭೂಮಿನ ಹೇಗೆ ಉಳುಮೆ ಮಾಡ್ತಾರೆ? ಯಾಕೆ ಗುಂಡಪ್ಪ ಇದನ್ಯಾಕೆ ಮೊದಲೇ ಹೇಳಿಲ್ಲ? ಸ್ನೇಹಿತ ಅಂತಂದಾಗ ದುಃಖನೂ ಹಂಚ್ಕೋಬೇಕಲ್ವಾ? ಹೌದು, ಕೈಯಲ್ಲೇನಿದೆ? ತಿಂಡದ ನಾಣ್ಯ. ಇದೆಲ್ಲ ಹೋಗಿ ಇದೆ ಮಿಕ್ಕಿರೋದು ನಮ್ಮ ಹತ್ರ. ಹೌದಾ? ಇಲ್ಕೊಡು ನಾಣ್ಯನ. ಪಾಪ ಸಹಾಯ ಮಾಡೋದ್ ಬಿಟ್ಟು ಒಂದೇ ಒಂದ್ ನಾಣ್ಯ ಉಳ್ಕೊಂಡಿತ್ತು, ಅದನ್ನು ಕಿತ್ಕೊಂಡ್ಬಿಟ್ಯಾ? ಹೇ ಭಗವಂತ, ನನ್ನ ಈ ಭೂಮಿಯಿಂದ ಎತ್ಕೊಂಡ್ಬಿಡು ನನ್ನ. ಹೇಗೆ ಹೇಳ್ತೀನೋ ಹಾಗೆ ಮಾಡಬೇಕು, ಸರಿನಾ? ನಾನು ಏನ್ ಹೇಳ್ತೀನಿ ಅಂದ್ರೆ ಗುಂಡಪ್ಪ, ನಮಗೆ ಒಳ್ಳೆ ದಿನ ಬರ್ತಿದೆ ಅಂತ ಹೇಳಿದ್ರೆ ನಮ್ಮ ಮನೆ ನಕ್ಷೆನೇ ಯಾಕೆ ಬದಲಾಯಿಸಬಾರ್ದು? ಅದೇ ಜಾಗದಲ್ಲಿ ಹೊಸ್ತು ಮತ್ತೆ ದೊಡ್ಡ ಮನೆ ಯಾಕೆ ಕಟ್ಟಿಸ್ಬಾರ್ದು? ಶ್ರೀಮಂತರು ಮನೆಗಳಿರುತ್ತಲ್ಲ ಆ ತರ ಭವ್ಯವಾದ ಮಹಲ್ ತರ, ಏನಂತೀಯಾ? ಅಮ್ಮನು ಯಾವಾಗ್ಲೂ ಹೇಳ್ತಿರ್ತಾರೆ ಹೋಗೋಕೆ ಬರೋಕೆ ತುಂಬಾ ಕಾಲ್ ನೋವು ಅಂತ ಹೇಳ್ತಿರ್ತಾರೆ. ನಾನು ಅವರಿಗೋಸ್ಕರನೇ 4 ಕುದುರೆಗಳ ರಥ ಮಾಡಕ್ ಕೊಟ್ಟಿದ್ದೀನಿ.
ಸಾರಥಿನೂ ಕೂಡ ಇಟ್ಟಿದ್ದೀನಿ. ತುಂಬಾ ಆಯ್ತು ಅನ್ನುತ್ತಿದೆ, ಆದ್ರೂ ಪರವಾಗಿಲ್ಲ. ಮತ್ತೆ ಇಲ್ಲಿ ಕೇಳು, ನಾನ್ ನಿನಗೆ ನಾಣ್ಯಗಳನ್ನ ಎತ್ತಿಡು ಅಂತ ಕೊಟ್ಟಿದ್ನಲ್ಲ, ಅದನ್ನ ಜೋಪಾನಾಗಿ ಇಟ್ಟಿದೀಯಾ? ಅಯ್ಯೋ, ಏನ್ ಮಾಡ್ತಿದ್ಯಾ ಗುಂಡಪ್ಪ? ಒಂದ್ ವೇಳೆ ಜನರಿಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ ಅಂತ ತುಂಬಾ ಸಮಸ್ಯೆ ಆಗತ್ತೆ. ಬಾ ಹೋಗೋಣ ಇಲ್ಲಿಂದ. ಅಯ್ಯೋ ಇರ್ಲಿ ಬಿಡು, ಒಂದ್ ನಾಣ್ಯ ಕೆಳಗ್ ಬಿದ್ರೆ ಏನ್ ವ್ಯತ್ಯಾಸ ಆಗತ್ತೆ? ನಮ್ಮ ಹತ್ರ ಅಂತೂ ತುಂಬಾ ಹಣ ಇದೆ. ನಡಿ ನಡಿ. ಶುದ್ಧವಾದ ಚಿನ್ನ. ತಳಿರಾಮ, ನಾನ್ ತೊಡ್ತೀನಿ. ಆದ್ರೆ ರಾಮ, ನೀನ್ ನನ್ಗೆ ತೇಳೇ ಇಲ್ಲ. ನಿನ್ ಹತ್ರ ಇಷ್ಟೊಂದು ತೆಣದ ನಾಣ್ಯ ಎಲ್ಲಿಂದ ತಂತು ಅಂತ. ನಿನಗದ್ ಗೊತ್ತಿಲ್ಲ, ನಿಮ್ಮ ಅಪ್ಪನ್ ಜಮೀನಲ್ಲಿ ತುಂಬಾ ದೊಡ್ಡ ನಿಧಿನ ಅಡಗಿಸಿಟ್ಟಿದ್ದಾರೆ. ಗೊತ್ತಾಯ್ತು, ನಮ್ಮ ಅಪ್ಪನ್ ಜಮೀನಲ್ಲಿ ನಿಧಿ ತೆಟ್ಟಿದ್ದಾರೆ ಅಂತ. ಮತ್ತಿನ್ನೇನು, ಇವತ್ ಸಮಯ ನೋಡಿ ನಾನು ಅಲ್ಲಿಂದ ಚಿನ್ನದ ನಾಣ್ಯ ಇರೋ ಮಡಕೆನ ತೆಗ್ದಿದ್ದೀನಿ. ಉಳಿದಿರೋ ಖಜಾನೆನ ನಾಳೆ ತೆಗಿತೀನಿ. ಅರ್ಧ ನಿಧಿ ನಂದು, ಇನ್ನರ್ಧ ನಿಮ್ಮ ಅಪ್ಪಂದು. ಮತ್ತೆ ಪ್ರಾರ್ಥನೆ ಮಾಡ್ಕೋ, ಈ ಖಜಾನೆ ಬಗ್ಗೆ ಬೇರೆ ಯಾರಿಗೂ ತಿಳಿಯೋದ್ ಬೇಡ ಅಂತ. ನಾವಿವತ್ ರಾತ್ರಿನೇ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ನಿಧಿನ ತೆಗಿಯೋಣ. ಯಾಕೆಂದ್ರೆ ನಿಧಿನ ಅಡಗಿಸಿಟ್ಟಿದ್ದಾರೆ ಅಲ್ವಾ, ಅದನ್ನ ಅಗ್ದು ತೆಗಿಬೇಕು, ಹಾಗೆ ಸಿಗಲ್ಲ. ನಿನಗೆ ಧನ್ಯವಾದ ಹೇಳಕ್ ನನಗೆ ಮಾತೇ ಬರ್ತಿಲ್ಲ ರಾಮ. ನೀನ್ ನನಗೋಸ್ಕರ ಇಷ್ಟೆಲ್ಲ ಮಾಡ್ದಿಯಲ್ಲ. ಅಯ್ಯೋ, ನಾನೇನು ಮಾಡ್ಲಿಲ್ಲ ಗೋಪಾಲಣ್ಣ. ಇದನ್ನೆಲ್ಲ ಮಾಡಿದ್ದು ನಮ್ಮ ಹಳ್ಳಿಯವರು. ಹಳ್ಳಿ ಜನ ಎಲ್ಲ ಸೇರಿ ಇದನ್ನ ರಾತ್ರಿ ಎಲ್ಲ ಆಗ್ದು ನಿಮ್ ಸಮಸ್ಯೆನ ಬಗೆಹರಿಸಿದ್ರು. ನಿಮ್ ಧನ್ಯವಾದಕ್ಕೆ ಇವರೇ ನಿಜವಾದ ಪಾತ್ರಧಾರಿಗಳು. ಅರೆ ಎಂತಹ ಪಾತ್ರ! ಪೂರ್ತಿ ಜಮೀನನ್ನೇ ಕೆತ್ತಿಸ್ಬಿಟ್ಟ, ಸುಳ್ಳು ಹೇಳ್ಬಿಟ್ಟು. ಪೂರ್ತಿ ಹಳ್ಳಿಗೆ ಗೊತ್ತಿದೆ ಯಜಮಾನ್ರೆ, ಈ ರಾಮ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಜಮೀನ್ ಒಳಗಡೆ ಖಜಾನೆ ಇದೆ ಅಂತ ಸುಳ್ಳು ಹೇಳಿಲ್ವಾ ನೀನು? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಅದು ಗೋಪಾಲಣ್ಣನಿಗೆ ನಿಧಿಗಿಂತನೂ ಕಮ್ಮಿನ ಹೇಳಿ. ಅಯ್ಯೋ, ಇದೇ ನಿಜವಾದ ನಿಧಿ ಪಂಡಿತ್ರೆ. ನಮ್ ದೇಶದ ರೈತರು ವರ್ಷ ಪೂರ್ತಿ ಊಟ ಕೊಡ್ತಿರ್ತಾರೆ. ಆದ್ರೆ ದೌರ್ಭಾಗ್ಯ ನೋಡಿ, ನಿಮ್ಮಂತಹ ಶ್ರೀಮಂತರ ಕಾರಣದಿಂದ ಇಂತಹ ಬಡ ರೈತರು 2 ಹೊತ್ತು ಊಟ ಮಾಡೋಕ್ಕೂ ತುಂಬಾ ಕಷ್ಟಪಡ್ತಾರೆ. ಸರಿಯಾಗಿ ಬದುಕೋಕ್ಕೂ ಆಗಲ್ಲ. ಮತ್ತೆ ಅದೆಲ್ಲ ಬಿಡಿ, ಖಂಡಿತವಾಗ್ಲೂ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ ಈ ಅನ್ಯಾಯದ ವಿರುದ್ಧ ಹೋರಾಡೇ ಆಡ್ತಾನೆ. ನಿಮ್ಮಂತ ಶ್ರೀಮಂತರುಗಳ ಅಹಂಕಾರನ ಇಳಿಸಿ ಇಂಥ ಬಡ ರೈತರ ದುಃಖನ ದೂರ ಮಾಡ್ತಾರೆ.